ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳ್ತಾನು ಲಕ್ಷ ಕೊಟ್ಟು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋರಿ. ಈ ಇದರ ಮೇಲೆ ಗಣಿತ ಬರ್ತಾವೆ. ಈಗ ವೃತ್ತದ ಬಗ್ಗೆ ನಾವು ಅಭ್ಯಾಸ ಮಾಡೋದು. ಯಾಕಂದ್ರೆ ಆಯತ, ಚೌಕ, ವರ್ಗ, ವಿಸ್ತೀರ್ಣ. ಚೌಕ ಅಂದ್ರೆ ಒಂದೇ, ವರ್ಗ ಅಂದ್ರೆ ಒಂದೇ, ವಿಸ್ತೀರ್ಣ ಸುತ್ತಳತೆ. ವೃತ್ತದ ವಿಸ್ತೀರ್ಣ, ಪರಿಧಿ, ತ್ರಿಜ್ಯ, ವ್ಯಾಸ, ಈ ಲೆಕ್ಕಗಳು ಬರ್ತವೆ. ಅಂದಾಗ ಇದು ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು ಜಸ್ಟ್ ನಿಮಗೆ ನಾ ತಿಳಿಸಿ ಹೇಳ್ತಿರ್ತಾನೆ. ಇದನ್ನು ನಾ ಹೇಳೋದ್ರಿಂದ ಏನಾಗ್ತದೆ ಅಂದ್ರೆ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪರಿಧಿ ಅಂದ್ರೆ ಏನು, ತ್ರಿಜ್ಯ ಅಂದ್ರೆ ಏನು, ವೃತ್ತ ಕೇಂದ್ರ ಅಂದ್ರೆ ಏನು, ಆಮೇಲೆ ಜ್ಯಾ ಅಂದ್ರೆ ಏನು, ಎಲ್ಲ ಸವಿಸ್ತಾರವಾಗಿ ಬಿಡಿ ಭಾಗಗಳ ಬಗ್ಗೆ ನಾನು ನಿಮ್ಮ ಕ್ಲಾಸ್ ಹೇಳ್ತೇನೆ. ಆಮೇಲೆ ನೀವೇನು ಮಾಡಬೇಕು, ಲಕ್ಷ ಕೊಟ್ಟು ನೋಡಬೇಕು. ವೃತ್ತದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ವೃತ್ತವನ್ನು ರಚಿಸಲು ಡ್ಯಾಶ್ ಬಳಸುತ್ತೇವೆ ಅಂತ ಪ್ರಶ್ನೆ ಬಿದ್ದಾಗ ನೀವು ಅಲ್ಲೇ ಕೈವಾರ ಅಥವಾ ಕಂಪಾಸ್ ಅಂತ ನೀವು ಉಪಯೋಗ ಮಾಡ್ಬೋದು. ಅದನ್ನು ಚಿತ್ರ ತೋರಿಸಿದ್ರು. ಇದು ಪೆನ್ಸಿಲ್, ಇದು ಒಂದು ಸೂಜಿ ಆಕಾರ ಇರ್ತದೆ, ಅದು ಕಂಪಾಸ್ ಪೆಟ್ಟಿಗೆ ಒಳಗೆ ಇರ್ತದೆ. ಇದು ನಾನು ನಿಮಗೆ ತೋರ್ಸಿನ ಕಂಪಾಸ್ ಅಂದ್ರೆ ಏನು ಅನ್ನೋದು ಸಹಿತ ನಾ ಇಲ್ಲಿ ಚಿತ್ರದ ತೋರ್ಸಿನು ನೋಡ್ರಿ. ಸ್ವಲ್ಪ ಚಿತ್ರ ತೆಗೆಯಲಿ ಅಂದ್ರೆ ಪರ್ಕ್ ಆಗಿದ್ರು ಅಡ್ಜಸ್ಟ್ ಮಾಡ್ಕೊರಿ. ಇದೇನದ ಇಲ್ಲಿ ಶೀಸ್ ಹಾಕ್ತಿದ್ದೀವಿ, ಇದು ಶೀಸ್ ಹಾಕಿ ನಾವು ವೃತ್ತವನ್ನು ತೆಗಿತೀವಿ. ವೃತ್ತದ ಮುಖ್ಯ ಭಾಗಗಳು ಯಾವುವು ಅಂತಂದ್ರೆ, ಆ ವೃತ್ತಗಳ ಭಾಗಗಳನ್ನೇ ಕೇಳ್ತಾನೆ. ವಿಸ್ತೀರ್ಣ ಕೊಡ್ತಾನೆ, ತ್ರಿಜ್ಯ ಕೇಳ್ತಾನೆ, ವಿಸ್ತೀರ್ಣ ಕೊಡ್ತಾನೆ, ಪರಿಧಿ ಕೇಳ್ತಾನೆ, ವ್ಯಾಸ ಕೊಡ್ತಾನೆ, ತ್ರಿಜ್ಯ ಕೇಳ್ತಾನೆ, ತ್ರಿಜ್ಯ ಕೊಡ್ತಾನೆ, ವ್ಯಾಸ ಕೇಳ್ತಾನೆ. ಅವೆಲ್ಲ ಅಭ್ಯಾಸವನ್ನು ಕೇಳ್ತಾನಪ್ಪ ಅಂದ್ರೆ ನಾವು ಬೇಸಿಕ್ ಸ್ಟಡಿ ಮೊದಲು ಕಲಿಬೇಕು. ಅದಕ್ಕೆ ನಿಮಗೆ ನಾನು ವೃತ್ತದ ಬಗ್ಗೆ ಗಣಿತ ಒಮ್ಮೆ ಹಾಕಲಿಲ್ಲ. ಅದರದ್ದೆಲ್ಲ ಸೂತ್ರಗಳನ್ನು ನಿಮಗೆ ನಾ ತಿಳಿಸಿ ಹೇಳೋ ಟೈಮ್ದಾಗ ನಿಮಗೆ ಮುಂದೆ ಗಣಿತಗಳು ಹೆಂಗೆ ಮಾಡಬೇಕು ಅನ್ನೋದು ಬರ್ತದೆ. ಯಾಕಂದ್ರೆ ನೀವು ವರ್ಗಮೂಲ ಕಲ್ತೀರಿ. ಈಗ ವರ್ಗಮೂಲವನ್ನು ನೀವು ಪರ್ಫೆಕ್ಟಾಗಿ ಕಲ್ತಿರಿ ಅಂತಂದ್ರೆ ನಿಮ್ಗೆ ವೃತ್ತದ ಲೆಕ್ಕಗಳು ಸರಳಾಗಿ ಬರ್ತವೆ. ತ್ರಿಜ್ಯ ಕಂಡು ಹಿಡಿಬೇಕಾದ್ರೆ ವರ್ಗಮೂಲ ಕಂಡು ಹಿಡಿಬೇಕಾಗ್ತದೆ. ಆಮೇಲೆ ಚೌಕದ ಭುಜ ಕಂಡು ಹಿಡಿಬೇಕಾದ್ರೆ ವರ್ಗಮೂಲ ಲೆಕ್ಕ ನೀವು ಕಲಿಬೇಕಾಗ್ತದೆ. ಅದಕ್ಕೆ ಆ ಕ್ರಮಬದ್ಧವಾದ ಅಭ್ಯಾಸಗಳನ್ನು ನೀವು ಲಕ್ಷ್ಯ ಕೊಟ್ಟು ನೀವು ನೋಡಿದಿರಿ, ಅಭ್ಯಾಸ ಮಾಡಿದಿರಿ ಅಂದ್ರೆ ಇದು ಮುಂದಿನ ಅಭ್ಯಾಸಗಳು ತಿಳಿತಾವೆ. ನಾವು ವರ್ಗಮೂಲ ತಿಳಿಸಿದ್ದಿಲ್ಲ ಅಂದ್ರೆ ನಿಮಗೆ ಈ ಗಣಿತಗಳು ತಿಳಿಯುವುದಿಲ್ಲ. ಆಲ್ರೆಡಿ ನಿಮಗೆ ವರ್ಗದ ಲೆಕ್ಕಗಳು ಬಂದು ಹೋಗಿಬಿಟ್ಟಾವೆ ಹಿಂದಿನ ನಂಬರ್ದಾಗ. ನೀವು ಯಾವುದೇ ಒಂದು ಅಭ್ಯಾಸವನ್ನು ಹೆಂಗೆ ನೋಡ್ಕೋಬೇಕು ಅಂತಂದ್ರೆ, NCB ಅಂದ್ರೆ ನವೋದಯದ ಅಭ್ಯಾಸ ಚಾಪ್ಟರ್ ವೈಸ್ ನಿಮಗೆ ಅಭ್ಯಾಸ ಹಾಕಿರ್ತೀವಿ. ಒಂದರೊಳಗೆ ನೀವು NCB ಒಂದು ನೀವು ಅಭ್ಯಾಸ ಮಾಡಿದರೆ ಸ್ಥಾನ ಬೆಲೆ ಮತ್ತು ಆಮೇಲೆ ಏರಿಕೆ ಕ್ರಮ, ಇಳಿಕೆ ಕ್ರಮ, ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಹೆಂಗೆ ನಿಮಗೆ ಆ ಚಾಪ್ಟರ್ ತಿಳಿಸ್ತದಲ್ಲ, ಹಂಗೆ ಈ ಅಧ್ಯಾಯನೂ ನಿಮ್ಗೆ ವೃತ್ತದ ಬಗ್ಗೆ ತಿಳಿಸ್ತಿರ್ತವೆ. ವೃತ್ತದಾಗ ಎಷ್ಟು ನಮೂನಿ ನಿಮಗೆ ಲೆಕ್ಕ ಕೇಳ್ತಾನೆ, ವೃತ್ತದಿಂದ ನಾವು ಯಾವ್ಯಾವ ಲೆಕ್ಕಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ಇದರ ಕ್ರಮ ಪದ್ಧತಿ ಪ್ರಕಾರ ಗಣಿತಗಳನ್ನು ತಿಳಿಸಿ ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ಕೇಳಿ. ಈಗ ನೋಡಿ, ಈ ವೃತ್ತದ ಮುಖ್ಯ ಭಾಗಗಳು ಯಾವುವು ಅಂತ ಕೇಳಿದಾಗ ಫಸ್ಟ್ ಕೇಂದ್ರ ಬಿಂದುದಿಂದ ಅಭ್ಯಾಸ ಅದ. ಕೇಂದ್ರ ಬಿಂದು ಯಾವುದು ಅಂತ ಕೇಳ್ತಾನ. ಆಮೇಲೆ ಎರಡನೇದ ಪರಿಧಿ ಅಂದರೆ ಯಾವುದು, ಆಮೇಲೆ ತ್ರಿಜ್ಯ, ಜ್ಯಾ, ವ್ಯಾಸ, ಕಂಸ. ಇಷ್ಟ ನಿಮಗೆ ಅದರ ಬಗ್ಗೆ ಆ ಭಾಗಗಳ ಬಗ್ಗೆ ನಿಮಗೆ ಪರಿಚಯ ಇರಬೇಕು. ಅದಕ್ಕೆ ನಾನು ತಿಳಿಸಿ ಹೇಳ್ತಾನೆ, ನೀವು ಲಕ್ಷ್ಯ ಕೊಟ್ಟು ನೋಡಿ. ಕೇಂದ್ರ ಬಿಂದು ಎಂದರೇನು? ಒಂದು ವೃತ್ತದೊಳಗೆ ನಾವು ಕೇಂದ್ರ ಬಿಂದು ತೆಗಿತೀವಿ. ಕೇಂದ್ರ ಬಿಂದುವಿನಿಂದ ಸಮಾಂತರವಾಗಿ ಸುತ್ತುವರಿಯಲ್ಪಟ್ಟ ರೇಖೆ ನಿಮಗೇನು ಕಾಣಿಸ್ತದೆ ಇದು ವೃತ್ತ ಅಂತಾರೆ. ಇದಕ್ಕೆ ಕೇಂದ್ರ ಬಿಂದುಕ್ಕೆ ನಾವು ಒಂದು ಹೆಸರು ಏನು ಕೊಡೋನು, ಓ ಅಂತ ಕೊಟ್ಟು ಬಿಡೋದು. ಏನು ಓ ಅಂತ ಕೊಡೋಣ. ಓಕೆ. ವೃತ್ತದ ಮಧ್ಯದಲ್ಲಿರುವ ಸ್ಥಿರವಾದ ಬಿಂದುವನ್ನು ಕೇಂದ್ರ ಬಿಂದು ಎನ್ನುವರು. ಇದಕ್ಕೆ ಕೇಂದ್ರ ಬಿಂದು ಅಂತಾರೆ. ಮೇಲೆ ಅದಲ್ಲ, ಅದಕ್ಕೆ ಕೇಂದ್ರ ಬಿಂದು ಅಂತಾರೆ. ಅದಕ್ಕೊಂದು ಓ ಅಂತ ಹೆಸರು ಕೊಡಬೇಕು. ಯಾಕಂದ್ರೆ ನಾಳೆ ಬಿಡಿ ಭಾಗಗಳನ್ನು ಬರೆಯುವಾಗ ಒಂದು ಕೇಂದ್ರಕ್ಕೆ ನಾವು ಒಂದು ಅಕ್ಷರಗಳನ್ನು ಕೊಟ್ಟು ಗುರುತಿಸ್ಬೇಕಾಗ್ತದೆ. ಆಮೇಲೆ ತ್ರಿಜ್ಯ, ಜ್ಯಾ, ವ್ಯಾಸ, ಕಂಸ ಇವೆಲ್ಲ ನಿಮಗೆ ಇರಬೇಕು. ವೃತ್ತದ ಚಿಕ್ಕ ಭಾಗಕ್ಕೆ ಏನಂತಾರ, ವ್ಯಾಸ ಅಂತಾರ, ಇದು ಕಂಸ ಅಂತಾರ. ಆಮೇಲೆ ಜ್ಯಾ ಅಂದ್ರೆ ಏನು, ಒಂದು ಪರದಿಯಿಂದ ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಎದುರಿಗಿನ ಪರದಿಗೆ ಎಳೆದಂತ ಗೆರಿ ವ್ಯಾಸ ಅಂತ. ಹಿಂಗೆಲ್ಲ ನೀವು ಡೆಫಿನೇಷನ್ಗಳನ್ನು ಕೇಳಿದ್ರೆ ಹೇಳಿ ಬರಬೇಕು. ಅಂದ್ರೆ ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ನೀವು ಅಭ್ಯಾಸ ಮಾಡಿಬಿಟ್ರಿ ಅಂದ್ರೆ, ಕ್ರಮಬದ್ಧವಾದ ಅಭ್ಯಾಸವನ್ನು ಮನೆಯಲ್ಲಿ ಮಾಡಿಬಿಟ್ರಿ ಅಂದ್ರೆ ನೀವು ಬೇಕಾದ ಶಾಲೆ ಒಳಗೆ ಬೇಕಾದ ಕ್ಲಾಸಿಗೆ ನೀವು ಎಲ್ಲ ಅಭ್ಯಾಸಗಳು ತಿಳಿಯುವಂಥ ಇದು ಒಂದು ವಿಡಿಯೋ ಕಾರ್ಯಕ್ರಮ. ಇದು
ಇವೆಲ್ಲ ಅಭ್ಯಾಸಗಳು ನವೋದಯ ಸೈನಿಕ್ ಸ್ಕೂಲ್ ಒಂದೇ ಅಂತ ಅರ್ಥ ಮಾಡ್ಕೋಬೇಡ್ರಿ. ಅಪ್ ಟು 10th ತನಕ ನಿಮಗೆ ಇದು ಹೆಲ್ಪ್ ಆಗ್ತದೆ. ಈ ಅಭ್ಯಾಸವನ್ನು ನೀವೆಲ್ಲರೂ ನೋಡ್ರಿ, ಮನೆಯೊಳಗೆ ಕಲೀರಿ. ಇದು ಬೇಸಿಕ್ ನಿಮಗೆ ಕಲ್ತ್ರಿ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ಆಟೋಮೆಟಿಕ್ಲಿ ನೀವು 5ನೇ ವರ್ಗ ಕಂಪಲ್ಸರಿ ಕನ್ನಡ ಮೀಡಿಯಮ್ದಾಗ ಕಲ್ತ್ರೆ ನಿಮಗೆ ಅಭ್ಯಾಸ ಭಾಳ ಅಚ್ಚು ಹೊಡೆದಂಗೆ ನಿಮ್ಮ ತಲೆಯಾಗಿ ಬರ್ತವೆ. ಅದಕ್ಕೆ ಕನ್ನಡ ಮೀಡಿಯಮ್ ಕಲ್ತು ಮುಂದೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬೋದು. ಕನ್ನಡ ಮೀಡಿಯಮ್ದಾಗ ಕಲ್ತು ಇಂಗ್ಲೀಷ್ ಮೀಡಿಯಮ್ದಾಗೂ ನಿಮಗೆ ಗಣಿತ ಬರ್ತಿತ್ತಂದ್ರೆ ಹೇಳ್ಬೋದು. ಅರ್ಥಾತ್ ಏನು, ಕನ್ನಡ ಮೀಡಿಯಮ್ದಲ್ಲಿ ಪರ್ಫೆಕ್ಟಾಗಿ ಗಣಿತನ್ನು ಕಲೀರಿ, ಇಂಗ್ಲೀಷ್ ಮೀಡಿಯಮ್ದಾಗ ಸರಳಾಗಿ ಹೇಳಬಹುದು. ಹಾಡು ಭಯಪಟ್ಟಿರ್ತ ಬೇಕಾದ ರಾಗದಲ್ಲಿ ನೀವು ಹಾಡುಗಳನ್ನು ಹಾಡಬಹುದು. ಹಂಗೆ ಇದು ಕನ್ನಡ ಮೀಡಿಯಮ್ದಲ್ಲಿ ಕಲಿಯೋದು ಅಂದ್ರೆ ಒಂದು ಹಾಡನ್ನು ಭಯಪಟ್ಟು ಮಾಡಿದಂಗೆ. ಗಣಿತ ಪರ್ಫೆಕ್ಟ್ ಆಗಿ ಬಿಡ್ರಿ ನೀವು. ನೋಡ್ರಿ, ನೀವು ಪ್ರತಿಯೊಂದು ಅಭ್ಯಾಸವನ್ನು ಇಂಗ್ಲೀಷ್ ಮೀಡಿಯಮ್ದಾಗ ನೀವೇ ರ್ಯಾಂಕ್ ಇರ್ತೀರಿ. ನೀವು ಕನ್ನಡ ಮೀಡಿಯಮ್ದಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಂಡಂಥ ವಿದ್ಯಾರ್ಥಿಗಳ ಗುಣಮಟ್ಟ ಇಂಗ್ಲೀಷ್ ಮೀಡಿಯಮ್ದಾಗ ಸೈಡ್ ಹಾಕೋ ಹುಡುಗರು ಅಂದ್ರೆ ಕನ್ನಡ ಮೀಡಿಯಂ ಹುಡುಗರೇ. ಎಲ್ಲಿ ಬೇಕಾದಲ್ಲಿ ನೋಡ್ರಿ, ನಾನು ನೋಡಿದ ಇದನ್ನು ಅದನ್ನ ಅನುಭವಗಳನ್ನು ಹೇಳ್ತಾನೆ. ಪರಿಧಿ ಎಂದರೇನು? ವೃತ್ತದಂತೂ ತಿಳಿತಲ್ಲ. ಕೇಂದ್ರ ಬಿಂದು ಎಂದರೇನು? ವೃತ್ತದ ಮಧ್ಯದಲ್ಲಿರುವ ಸ್ಥಿರವಾದ ಬಿಂದುವನ್ನು ಕೇಂದ್ರ ಬಿಂದು ಎನ್ನುವರು. ಉದಾಹರಣೆಗೆ ಕೇಂದ್ರ ಬಿಂದು ಇದು, ಅದಕ್ಕೆ ನಾವು ಓ ಅಂತ ಹೆಸರು ಕೊಟ್ಟು ಲಕ್ಷ್ಯ ಕೊಟ್ಟು ನೋಡ್ರಿ. ಪರಿಧಿ ಎಂದರೇನು? ವೃತ್ತದ ಸುತ್ತಳತೆಗೆ ಪರಿಧಿ ಎನ್ನುತ್ತಾರೆ. ವೃತ್ತದ ಸುತ್ತಳತೆ ಅಂದ್ರೆ ನೀವು ಹೆಂಗೆ ತೋರಿಸ್ಬೇಕು? ಹಿಂಗೆ ಕೈ ಹಿಡಿದು ತೋರಿಸ್ಬೇಕಿದ್ ನೋಡಿ. ವೃತ್ತದ ಕೇಂದ್ರ ಬಿಂದುವಿನಿಂದ ಸಮಾಂತರ ಅಳತೆಗೊಂಡ ನಾವು ಒಂದು ಸುತ್ತ ಹೊಡೆದೀವಿ ಅಂದ್ರೆ ಏನಂತಾರ? ಇದಕ್ಕೆ ಪರಿಧಿ ಅಂತಾರ. ನಾನು ನೋಡಿದ ಪರಿಧಿ ತೋರಿಸ್ಲಿಕ್ಕತ್ತ. ಪರಿಧಿ ಅಂದ್ರೆ ಕೇಂದ್ರ ಬಿಂದುವಿನಿಂದ ಸಮಾನಾಂತರದಲ್ಲಿ ಕಂಪಾಸದಿಂದ ತೆಗೆದಂಥ ಸುತ್ತುವರಿಯಲ್ಪಟ್ಟ ವಕ್ರ ರೇಖೆಗೆ ಪರಿಧಿ ಅಂತಾರ. ವೃತ್ತದ ಸುತ್ತಳತೆ, ವೃತ್ತದ ದಂಡಿಗೊಂಡು ಕೈ ಆಡಿಸಿದ್ರೆ ಅಂದ್ರೆ ಅದಕ್ಕೆ ಏನು ಅನ್ಬೇಕು? ಪರಿಧಿ ಅಂತಾರೆ. ಅದೇ ಒಳಗಿನ ಬಾಜು ಜರ್ ನೀವು ಇಲ್ಲಿ ಬಣ್ಣ ತುಂಬಿದ್ರೆ ಏನಾಗ್ಬಿಡ್ತದ? ಅದು ವಿಸ್ತೀರ್ಣ ಆಗ್ತದ. ಯಾವುದೇ ಒಂದು ಕೇಂದ್ರ ಬಿಂದು ಎಲ್ಲ ಕೇಂದ್ರ ಬಿಂದುದಿಂದ ಪರಿಧಿ ಅಂತರ ಸೇಮ್ ಇರ್ತದೆ. ಒಂದಿಲ್ಲಿ ಅಳತೆ ಕೊಟ್ಟರೆ ಪೂರ್ತಿ ವೃತ್ತದಂದು ಎಲ್ಲೇ ಬಿಂದುವಿನಿಂದ ಗೆರೆ ಹೇಳಿದ್ರು ಅದರ ಅಳತೆ ಏನಾಗಿರ್ತದೆ? ಸಮನಾಗಿರುತ್ತದೆ. ಇದು ಪ್ರಶ್ನೆ ಬಿದ್ದು. ಕೇಂದ್ರ ಬಿಂದುವಿನಿಂದ ಪರಿಧಿಯವರೆಗೆ ಎಳೆದಂಥ ಪ್ರತಿಯೊಂದು ರೇಖೆಯು ಒಂದೇ ಅಳತೆ ಆಗಿರುತ್ತದೆ. ಎಸ್, ಸರಿ ಅಂತಂದು ಬರೆದು ಬಿಡಬೇಕು. ಇದು ಪ್ರಶ್ನೆ ಬೀಳಬಹುದು. ತ್ರಿಜ್ಯ ಎಂದರೇನು? ಕೇಂದ್ರ ಬಿಂದು ಪರದೆಯ ಮೇಲಿನ ಯಾವುದೇ ಒಂದು ಬಿಂದುಗಳ ನಡುವಿನ ಅಂತರವನ್ನು ತ್ರಿಜ್ಯ ಎನ್ನುವರು. ಇಲ್ಲದು ನಾ ಇಲ್ಲಿದೊಂದು ಇದು ಪರದೆ ಮೇಲೆ ಒಂದು ಕೇಂದ್ರ ಬಿಂದು ಮಾಡಿಕೊಂಡು ಈ ಕೇಂದ್ರ ಬಿಂದುದಿಂದ ಇಲ್ಲಿ ತನಕ ಇದಕ್ಕೂ ತ್ರಿಜ್ಯ ಅಂತಾರೆ. ಇಲ್ಲಿದಿಂದ ಇಲ್ಲಿ ಎಳೆದ್ರು ಇದಕ್ಕೂ ತ್ರಿಜ್ಯ ಅಂತಾರೆ. ಇಲ್ಲಿದಿಂದ ಇಲ್ಲಿ ಎಳೆದ್ರು ತ್ರಿಜ್ಯ ಅಂತಾರೆ. ಇಲ್ಲಿದಿಂದ ಇಲ್ಲಿ ಎಳೆದ್ರು ತ್ರಿಜ್ಯ ಅಂತಾರೆ. ನಾ ಎರಡು ತ್ರಿಜ್ಯಗಳನ್ನು ನೀವು ಮಾದರಿ ತೋರಿಸಲು ಸಾಕು. ಓ ಕ್ಯೂ ತ್ರಿಜ್ಯ, ಓ ಕ್ಯೂ ತ್ರಿಜ್ಯ, ಓ ಎಕ್ಸ್ ತ್ರಿಜ್ಯ. ಇನ್ನು ಮುಂದಿನ ಭಾಗಗಳ ಬಗ್ಗೆ ಅಭ್ಯಾಸ ನಿಮಗೆ ಸರಿಯಾಗಿ ತಿಳಿಸಿ ನಾ ಹೇಳಿನು. ಇದು ಮೊದಲು ಬೇಸಿಕ್ ಸ್ಟಡಿ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಮುಂದಿನ ಅಭ್ಯಾಸಗಳು ಎಲ್ಲ ಇಷ್ಟು ಚಂದ ತಿಳಿತಾವ. ಕನ್ನಡ ಮೀಡಿಯಮ್ದಾಗ ನೀವು ಪರ್ಫೆಕ್ಟ್ ತಿಳ್ಕೊರಿ. ಮುಂದೆ ನೋಡ್ರಿ ನಿಮಗೆ ಅಭ್ಯಾಸಗಳು ಎಷ್ಟು ಬರ್ತಾವ. ಎಲ್ಲಿ ಹೋದ್ರೂ ಸದ್ಯಕ್ಕೆ ಈ ವಿಡಿಯೋ ಕಲ್ತ ಹುಡುಗರಿಗೆ ಭಾರಿ ಒಂದು ಗೌರವ ಸಿಗ್ತದೆ. ಯಾಕಂದ್ರೆ ಇದು ಬೇಸಿಕ್ ಅರ್ಥ ಆಗುವಂಗೆ ನಾ ಗಣಿತಗಳನ್ನು ತಿಳಿಸಿರ್ತೀನಿ. ತಿಳಿಲಿಲ್ಲ ಅಂದ್ರೆ ಮತ್ತೊಂದ್ಸಲ ವಿಡಿಯೋ ರೀಪ್ಲೇ ಮಾಡ್ರಿ, ಮತ್ತೊಂದು ತಿಳ್ಕೊರಿ. ತಿಳಿತಲ್ಲ? ಈಗ ನೋಡಿ, ನಾ ಹೇಳುವಂಥ ಪ್ರಶ್ನೆಯನ್ನು ಸರಿಯಾಗಿ ಫೇರ್ದಾಗ ಬರ್ಕೋಬೇಕು. ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತಾನು. ವೃತ್ತವನ್ನು ರಚಿಸಲು ಡ್ಯಾಶ್ ಬಳಸುತ್ತೇವೆ, ಕೈವಾರ ಅಥವಾ ಕಂಪಾಸ. ವೃತ್ತದ ಮುಖ್ಯ ಭಾಗಗಳು ಯಾವುವು? ಒಂದು ಕೇಂದ್ರ ಬಿಂದು, ಎರಡನೇದು ಪರಿಧಿ, ಮೂರನೇದು ತ್ರಿಜ್ಯ, ನಾಲ್ಕನೇದು ಚ, ಐದನೇದು ವ್ಯಾಸ, ಆರನೇದು ಕಂಸ. ಇವು ಮುಂದಿನ ಬೋರ್ಡ್ದೊಳಗೆ ಈ ಭಾಗನ ನಾ ತಿಳಿಸಿ ಹೇಳ್ತಾನೆ. ಕೇಂದ್ರ ಬಿಂದು ಎಂದರೇನು? ವೃತ್ತದ ಮಧ್ಯದಲ್ಲಿರುವ ಸ್ಥಿರವಾದ ಬಿಂದುವನ್ನು ಕೇಂದ್ರ ಬಿಂದು ಎನ್ನುವರು. ಇದಕ್ಕೆ ಕೇಂದ್ರ ಬಿಂದು ಅಂತಾರೆ. ಅದಕ್ಕೆ ಓ ಅಂತ ಒಂದು ಗುರ್ತಾಕೊಟ್ಟ. ಪರಿಧಿ ಎಂದರೇನು? ವೃತ್ತದ ಸುತ್ತಳತೆಗೆ ಪರಿಧಿ ಎಂದು ಅನ್ನುತ್ತಾರೆ. ಪರಿಧಿ ತೋರಿಸರೆ ಅಂದ್ರೆ ವೃತ್ತದ ದಂಡಿಗೊಂಡು ಕೈ ಎಳೆದ್ರೆ ಅದಕ್ಕೆ ಅನ್ಬೋದು ಪರಿಧಿ ಅಂತ. ತ್ರಿಜ್ಯ ಎಂದರೇನು? ಕೇಂದ್ರ ಬಿಂದು ಪರದೆಯ ಮೇಲಿನ ಯಾವುದೇ ಒಂದು ಬಿಂದುಗಳ ನಡುವಿನ ಅಂತರವನ್ನು ತ್ರಿಜ್ಯ ಎನ್ನುವರು. ನಾಗಾಳಿ ತೋರಿಸಿಲ್ಲ. ಇವೆಲ್ಲ ಫೇರ್ದಾಗ ಚೆಂದಾಗಿ ನೋಟ್ಬುಕ್ ತಗೊಂಡು ಇದು ಕೊನೆಯವರೆಗೂ ಈ ಅಭ್ಯಾಸ ಇರ್ತದೆ. ನಿಮ್ಮ ಮೊಬೈಲ್ದೊಳಗೆ ಇರ್ತದೆ ಅಭ್ಯಾಸ. ಆಮೇಲೆ ಆ್ಯಂಡ್ರಾಯ್ಡ್ ಟಿವಿಯಾಗ ಇರ್ತದೆ, ಯೂಟ್ಯೂಬ್ದಾಗ ಇರ್ತದೆ. ಅದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡು
ನೀವು ಸಬ್ಸ್ಕ್ರೈಬ್ ಆಗ್ರಿ, ಇದನ್ನು ನೋಡ್ರಿ. ಈಗ ವೃತ್ತದ ಬಗ್ಗೆ ಪಾಠ ಬಂದದ, ಮತ್ತು ನಿಮ್ಮ ಮುಂದಿನ ಭಾಗವನ್ನು ನಾನು ಬಿಡಿಸಿ ತೋರಿಸ್ತೀನಿ. ಇದನ್ನು ಫೇರ್ದಾಗ ಬರ್ಕೊರಿ.